ಕಾಶಿ ಕಿ ಲತಾ ಸಂಗೀತ ಸಾಧಕಿ ಮಂಗಳಾ ಕಪೂರ್ 11ನೇ ವಯಸ್ಸಿನಲ್ಲಿ ಆಸಿಡ್ ದಾಳಿಯಿಂದ ಗಾಯಗೊಂಡು 37 ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದ ನಂತರ ಶಾಸ್ತ್ರೀಯ ಸಂಗೀತದಲ್ಲಿ ಹೆಸರು ಮಾಡಿದ ಮಂಗಳಾ ಕಪೂರ್ ಅವರನ್ನು ಕಾಶಿ ಕಿ ಲತಾ ಎಂದು ಕರೆಯುತ್ತಾರೆ. ಅವರ ಒಂಟಿತನದಿಂದ ಪದ್ಮಶ್ರೀವರೆಗಿನ ಪ್ರಯಾಣವು ಧೈರ್ಯ, ಆತ್ಮವಿಶ್ವಾಸ ಮತ್ತು ಸಂಗೀತ ಪ್ರೀತಿಯ ಪ್ರತೀಕವಾಗಿದೆ. ಮಂಗಳಾ ಕಪೂರ್ ಅವರ ತಂದೆ ತಮ್ಮ ಮಗಳು ಸ್ವತಂತ್ರ ಮಹಿಳೆಯಾಗಬೇಕೆಂದು ಬಯಸಿದ್ದರು. ಅವಳ ಆತ್ಮವಿಶ್ವಾಸ ಮತ್ತು ಉದ್ದೇಶವನ್ನು ಪುನರ್ನಿರ್ಮಿಸಲು ತೊಡಗಿ ಅವಳನ್ನು ಮನೆಯ ಹತ್ತಿರದ ಸಂಗೀತ ಶಾಲೆಗೆ ಸೇರಿಸುತ್ತಾರೆ. ಕಲಿಕೆಯಿಂದ ಆರಂಭವಾದ ಸಂಗೀತ ಜೀವನಾಡಿಯಾಗುತ್ತದೆ. ಆಸಿಡ್ ದಾಳಿಯ ನಂತರ ಮಂಗಳಾ ಕಪೂರ್ ಅವರನ್ನು ಖಿನ್ನತೆಯಿಂದ ರಕ್ಷಿಸಿದ್ದು ಸಂಗೀತ ಮಾತ್ರ. ಮಾತುಗಳು ವಿಫಲವಾದಾಗ ಸಂಗೀತ ಧ್ವನಿಯನ್ನು ನೀಡುತ್ತದೆ. ಹತಾಶೆಯ ವಿರುದ್ಧದ ದಂಗೆಯಾಗುತ್ತದೆ. ಸಂಗೀತ ವಿದ್ಯಾರ್ಥಿಯಿಂದ BHU ವಿದ್ಯಾರ್ಥಿಯಾಗಿ ಅವರ ಸಂಗೀತದ ಪ್ರಯಾಣವು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಕರೆದೊಯ್ಯುತ್ತದೆ. ಅಧ್ಯಯನವನ್ನು ಪೂರ್ಣಗೊಳಿಸಿ BHUವಿನಿಂದ ಸಂಗೀತದಲ್ಲಿ PhD ಪದವಿ ಪಡೆಯುತ್ತಾರೆ. 1989ರಲ್ಲಿ ಬೋಧಿಸಲು ಪ್ರಾರಂಭಿಸಿ 3 ದಶಕಗಳ ಕಾಲ ಅವರು BHUನಲ್ಲಿ ಪ್ರಾಧ್ಯಾಪಕರಾಗಿ 2019ರಲ್ಲಿ ನಿವೃತ್ತರಾಗುತ್ತಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ಅನೇಕ ಅಪರೂಪದ ರಾಗಗಳನ್ನು ಮಂಗಳಾ ಕಪೂರ್ ದಾಖಲಿಸಿದ್ದಾರೆ. ಅವರ ಧ್ವನಿ ಮತ್ತು ಕೊಡುಗೆಗಾಗಿ ಪ್ರೀತಿಯಿಂದ ಅವರನ್ನು ಕಾಶಿ ಕಿ ಲತಾ ಎಂದು ಗುರುತಿಸಲಾಗುತ್ತದೆ. ಸಂಗೀತವನ್ನು ಕೇವಲ ಪ್ರದರ್ಶನವಾಗಿ ನೋಡದೆ ಸಾಮಾಜಿಕ ಬದಲಾವಣೆಗೆ ಒಂದು ಸಾಧನವಾಗಿ ಬಳಸಿದವರು ಮಂಗಳಾ ಕಪೂರ್. ಒಂದು ಕಾಲದಲ್ಲಿ ನನ್ನನ್ನು ಅಪಹಾಸ್ಯ ಮಾಡಿದ್ದ ಮತ್ತು ನನ್ನ ಜೀವನವನ್ನು ದುಃಖಕರವಾಗಿಸಿದ ಸಮಾಜಕ್ಕೆ ನಾನು ಈಗ ಕೊಡುಗೆ ನೀಡುತ್ತಿದ್ದೇನೆ ಎನ್ನುತ್ತಾರೆ ಪದ್ಮಶ್ರೀ ಪುರಸ್ಕೃತೆ ಮಂಗಳಾ ಕಪೂರ್.